ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಮೂಲಂಗಿ ಕಾಲ್ ಬೀನ್ಸ್ ಗೊಜ್ಜನ್ನು ನೋಡ್ತೀರಾ. ಈಗ ನೋಡಿ, ಕಟ್ ಮಾಡಿರುವಂಥ ಮೂಲಂಗಿ, ಟೊಮೊಟೊ, ಈರುಳ್ಳಿ, ಕಾಲ್ ಬೀನ್ಸ್ ಇವೆಲ್ಲವನ್ನು ನಾನು ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಬೀಜ ಸೇರಿಸಿದ್ದೀನಿ. ಈಗ ಕಾಲ್ ಬೀನ್ಸನ್ನು ಸೇರಿಸಿದ್ದೀನಿ, ಹಾಗೆ ಟೊಮೊಟೊ, ಈರುಳ್ಳಿ, ಮೂಲಂಗಿ ಎಲ್ಲವನ್ನು ಸೇರಿಸ್ಕೋಬೇಕು ಈ ಪಾತ್ರೆಯಲ್ಲಿ. ಇವಾಗ ಇದಕ್ಕೆ ಉಪ್ಪು, ಖಾರ, ಅರಿಶಿನ ಎಲ್ಲನೂ ಸೇರಿಸ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಇವಾಗ ತರಕಾರಿ ನಮ್ಮ ಹತ್ರ ಏನಿದ್ರೆ ಅದನ್ನು ನಾವು ಹಾಕ್ಕೊಂಡು ಮಾಡ್ಕೋಬೋದು. ನನ್ನ ಹತ್ರ ಮೂಲಂಗಿ ಇತ್ತು, ಅದಕ್ಕೆ ನಾನು ಮೂಲಂಗಿಯನ್ನು ಸೇರಿಸ್ಕೊಂಡಿದ್ದೀನಿ. ಮೂಲಂಗಿ ಚೆನ್ನಾಗಿರುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು, ಆದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಹಾಕ್ಕೊಂಡಿದ್ದೀನಿ. ಇವೆಲ್ಲದಕ್ಕೂ ಉಪ್ಪು, ಖಾರ, ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಎಲ್ಲ ರೀತಿಯ ಅಡುಗೆಗಳು ಬರ್ತವೆ. ನಾನು ಡೈಲಿ ಏನು ಸಾಂಬಾರು ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಚಟ್ನಿಗಳು, ನಾವು ವಿಶೇಷವಾಗಿ ಮಾಡ್ತಿರುವಂಥ ಚಟ್ನಿಗಳಂತೂ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಇವೆಲ್ಲನೂ ನೀವು ಮಾಡ್ತೀರಾ, ನಾನು ಮಾಡ್ತೀನಿ. ಆದರೆ ಆಂಧ್ರ ಸ್ಟೈಲ್ ಚಟ್ನಿಗಳಂತೂ ನಾವು ಸ್ಪೆಷಲಾಗಿ ಮಾಡ್ತೀವಿ. ಅದನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದಕ್ಕೆ ಉಪ್ಪು, ಖಾರ ಎಲ್ಲ ಸೇರಿಸಿ ಕರಿಬೇವು ಎಲ್ಲನೂ, ಕರಿಬೇವು ನಾವು ಒಗ್ಗರಣೆ ಹಾಕುವಾಗಲೇ ಹಾಕೋಬೋದು, ಇಲ್ಲ ಮೇಲೆ ಹಾಕಿದ್ದೀನಿ ನಾನು. ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟರೆ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯ್ತಾ ಇರುವಾಗಲೇ ನಾನು ಬೆಳ್ಳುಳ್ಳಿ, ಒಣಕೊಬ್ಬರಿ ತಗೊಂಡಿದ್ದೀನಿ. ಈಗ ನೋಡಿ, ಬೆಳ್ಳುಳ್ಳಿ, ಒಣಕೊಬ್ಬರಿನ ಮಿಕ್ಸಿ ಮಾಡ್ಕೋಬೇಕು, ಪೌಡ್ರ್ ಥರ ಆಗುತ್ತೆ. ಇದೊಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಥರ ಆಗುತ್ತೆ. ಬೆಳ್ಳುಳ್ಳಿ ಇರೋದ್ರಿಂದ ಫುಲ್ಲು ಡ್ರೈ ಏನು ಬರಲ್ಲ. ಆದರೆ ಅದಕ್ಕೆ ಮತ್ತೆ ನಾನು ಧನಿಯಾ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿ ನನಗೆ ಮನೆಯಲ್ಲೇ ಇತ್ತು, ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈ ಸಾರಿಗೆ. ಇಷ್ಟೇ ನಾನು ಮಸಾಲೆ ಹಾಕೋದು, ಧನಿಯಾ ಪುಡಿ, ಬೆಳ್ಳುಳ್ಳಿ, ಒಣಕೊಬ್ಬರಿ ಅಷ್ಟೇ. ಈಗ ಸೇರಿಸಿದ್ದೀನಿ ನೋಡಿ. ಈ ಮೂರನ್ನು ಹಾಕಿ ಮಿಕ್ಸಿ ಮಾಡಿ ಮುಚ್ಚಳ ಇಟ್ಟರೆ ಸಾಕು. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಟೊಮೊಟೊ ರೇಟ್ ಜಾಸ್ತಿ ಆಯ್ತಲ್ಲ, ಹಂಗಾಗಿ ನಾನು ಎಲ್ಲ ಟೊಮೊಟೊ ಹಾಕಿಲ್ಲ, ಒಂದು ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಮುಚ್ಚಿಟ್ರೆ ಒಂದು ಸ್ವಲ್ಪ ಇದು ಬಾಯ್ಲ್ ಆಗುತ್ತೆ ಮಸಾಲೆ ಹಾಕಿದ ಮೇಲೆ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ರಸವನ್ನು ಸೇರಿಸಿದ್ರೆ ಫೈನಲ್ ಆಗಿ ನಮ್ಮ ಗೊಜ್ಜು ರೆಡಿಯಾಗುತ್ತೆ. ಇದು ಮುದ್ದೆಗೆ, ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ನೀವು ಯಾವ ಥರ ಫುಡ್ ಆದರೂ ಇದರಲ್ಲಿ ಆರಾಮಾಗಿ ತಿನ್ಬೋದು. ಆ ಕಾಳುಗಳು ನೋಡ್ತಿದ್ರಲ್ಲ ಹೆಂಗೆ ಬೆಂದಿದೆ ಅಂತ, ಸಖತ್ತಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸ್.